ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಾಗ್ಯಗೆ ಗಂಡಿನ ಮನೆಯವರು ತುಂಬಾ ಅವಮಾನ ಮಾಡ್ತಿದ್ದಾರೆ. ಒಂದು ಗಾದೆ ಇದೆ ಅಲ್ಲ, ಇರಕ್ಕಿನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಇನ್ನೊಂದು ದಿನ ಇವ್ರಿಗೆ ಬಂದಿದ್ದ ಗತಿ ನಿನಗೂ ಬರುತ್ತೆ ಅಂತ ಹೇಳಿ ಆ ಹುಡುಗನ ತಾಯಿ ಹುಡುಗನ ಮುಂದೆ ಹೇಳ್ತಿದ್ದಾಳೆ. ಆ ಹುಡುಗನ ತಂದೆ ಹೇಳ್ತಿದ್ದಾನೆ, ಹೌದು ಶೋಭಾ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಹುಡುಗನ ಮಾವ ಹೇಳ್ತಿದ್ದಾನೆ, ಹೌದೌದು, ಅಕ್ಕನೇ ಹಿಂಗೆ ಅಂದರೆ ತಂಗಿ ಇನ್ನೆಂಗಿರ್ತಾಳೋ ಅಂತ. ಅವಾಗ ಪೂಜಾ ಕೂಗಾಡ್ತಾಳೆ, ಸಾಕು ಸುಮ್ಮನೆ ಇರ್ರಿ ಬಾಯಿ ಮುಚ್ಕೊಂಡು ಅಂತ. ಪೂಜಾ ಅವ್ರ ತಾಯಿ ಪೂಜಾ ಅಂತಾರೆ. ಅವಾಗ ಸುಮ್ಮನೆ ಇರಮ್ಮ ನೀನು, ಇವ್ರು ಹೇಳ್ದಂಗೆಲ್ಲ ಹೇಳಿಸ್ಕೊಂಡಿರೋಕ್ಕಾಗಲ್ಲ ಇಲ್ಲಿ. ನೋಡಿ, ನೀವೇನು ಹೇಳೋದು ಈ ಹುಡುಗಿ ಸಂಬಂಧ ಬೇಡ ಅಂತ? ನಾವೇ ಹೇಳ್ತಾ ಇದ್ದೀವಿ ನಿಮ್ಮ ಸಂಬಂಧ ನಮಗೆ ಬೇಡ ಅಂತ. ನನ್ನ ಅಕ್ಕನಿಗೆ ಎಲ್ಲಿ ಮರ್ಯಾದೆ ಸಿಗಲ್ಲೋ ಅಲ್ಲಿ ನನ್ನ ಚಪ್ಪಲಿನೂ ಬಿಡಲ್ಲ ಅಂತಾಳೆ ಪೂಜಾ. ಗೆಟ್ ಔಟ್ ಅಂತಾಳೆ. ಭಾಗ್ಯ ತಂಗಿನ ಸಮಾಧಾನ ಮಾಡ್ತಿದ್ದಾಳೆ, ಕೈ ಹಿಡ್ದು ಎಳಿತಾಳೆ, ಥರ ಮಾತಾಡಬೇಡ ಅಂತ ಹೇಳಿ. ಆದರೆ ಪೂಜೆಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟರಲ್ಲಿ ಆ ಹುಡುಗನ ತಾಯಿ ಹೇಳ್ತಾಳೆ, ಓಹೋ ಏನಮ್ಮ ನಿನ್ನ ಸಂಸಾರ. ಪೂಜಾ ಹೇಳ್ತಾ ಇದ್ದಾಳೆ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಇನ್ನೂ ಚೆನ್ನಾಗಿ ಸಂಸ್ಕಾರ ಕೊಡ್ತೀನಿ ಅಂತ. ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ದೀನಿ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಈ ದೌಲತ್ತಿಗೇನು ಕಡಿಮೆ ಇಲ್ಲ ಅಂತೇಳಿ ಹುಡುಗನ ತಾಯಿ ಬೈತಾ ಇದ್ದಾಳೆ. ಹೀಗೆ ಮಾಡೇ ನಿಮ್ಮ ಅಕ್ಕ ಗಂಡನ ಬಿಟ್ಟಾಳೆ ಅನಿಸುತ್ತೆ. ನೀನು ಇದೇ ಥರ ಮಾತಾಡ್ತಾ ಇರು, ಅದು ಯಾರು ಮದುವೆ ಆಗ್ತಾರೆ ಅಂತ ನಾನು ನೋಡ್ತೀನಿ. ನೋಡು, ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡೀತಿದ್ರೆ ಏನೋ ಮದುವೆವರೆಗೂ ಒಂದು ಸ್ವಲ್ಪ ಒಪ್ಪಿಕೋಬೋದು. ಆದರೆ ಈ ಥರ ಎಲ್ಲ ಆಡ್ತಾ ಇದ್ದರೆ ಮದುವೆ ಆಗೋದೇ ಡೌಟ್ ಬಿಡು ನಿನಗೆ. ಹುಡುಗನ ತಾಯಿ ಆ ಥರ ಹೇಳ್ತಾ ಇರುವಾಗ ಪೂಜಾ, ಸಾಕು ನಿಲ್ಲಿಸ್ರಿ, ನನಗೂ ಕೇಳಿ ಕೇಳಿ ಬೇಜಾರಾಗಿಬಿಟ್ಟಿದೆ. ನಾನು ಹೇಗಿರಬೇಕು ಅಂತ ಹೇಳಿ ನಿನ್ನಿಂದ ಏನು ನಾನು ಕಲಿಬೇಕಾಗಿಲ್ಲ. ಗೆಟ್ ಔಟ್ ಅಂತಾಳೆ. ತಾಂಡವನಿಗಂತೂ ಖುಷಿನೇ ಖುಷಿ. ಅವ್ರಿಗಾಗ್ತಿರೋ ಅವಮಾನನ ನೋಡಿ ಒಳೊಳಗೆ ಖುಷಿ ಪಡ್ತಾ ಇದ್ದಾನೆ. ಹುಡುಗನ ಮನೆಯವರು ಹುಡುಗನ ಎಳ್ಕೊಂಡು ಹೊರಗಡೆ ಬಂದೇ ಬಿಡ್ತಾರೆ. ಆದರೆ ಪೂಜೆ ಅವ್ರ ತಾಯಿ ಗೋಳಾಡ್ತಾಳೆ, ಒಂದು ನಿಮಿಷ, ನಾನು ಅವಳು ಚಿಕ್ಕ ಹುಡುಗಿ, ಅವಳು ಬುದ್ಧಿ ಹೇಳ್ತೀನಿ, ಆಗ ಹೋಗಬೇಡಿ ಅಂತ ಹೇಳ್ಬಿಟ್ಟು ತುಂಬಾ ಕೇಳ್ಕೊತಾಳೆ. ಹತ್ಕೊಂಡು ಗೋಳಾಡ್ತಿರ್ತಾಳೆ, ನಿಮ್ಮ ಹತ್ರ ನಾನು ಈ ವಿಷಯ ಮುಚ್ಚಿಕ್ಬಾರ್ದಿತ್ತು, ಹೇಳ್ಬೇಕಾಗಿತ್ತು, ತಪ್ಪಾಯಿತು ನಮ್ಮಿಂದ, ಬೇಜಾರು ಮಾಡ್ಕೋಬೇಡಿ ಅಂತೇಳಿ ತುಂಬ ಕರೀತಾಳೆ. ಆ ಹುಡುಗನ ತಾಯಿ ಹೇಳ್ತಿದ್ದಾಳೆ, ಏನು ಕ್ಷಮಿಸ್ಬೇಕಾ? ನಿಮ್ಮ ಸಣ್ಣ ಮಗಳು ಮಾತಾಡಿದ್ದು ನೋಡಿದ್ರು ತಾನೇ ಅಂತ. ನಾಳೆ ನಮ್ಮ ಮನೆ ಸೊಸೆಯಾಗಿ ಬಂದರೆ ಇನ್ನೂ ಏನೇನು ಮಾತಾಡ್ತಾಳೋ ಏನೋ. ಪೂಜಾ ಅವ್ರ ತಾಯಿ ಏನೋ ಚಿಕ್ಕ ಹುಡುಗಿ ಮಾತಾಡಿಬಿಟ್ಲು, ಕ್ಷಮಿಸಿ ಅಂತ ಕೇಳ್ಕೊತಾಳೆ. ಅದು ಹುಡುಗನ ತಾಯಿ, ಈ ಥರ ಬಿಹೇವ್ ಮಾಡೋ ಅಂಥವ್ರು ಕೆಟ್ಟ ಜನಗಳ ಹತ್ರ ನಾವು ಸಂಬಂಧ ಇಟ್ಕೊಳ್ಳಲ್ಲ ಅಂತಾಳೆ. ಆವಾಗ ಕುಸುಮ ಅವರು ಕೂಗಾಡ್ತಾರೆ, ರೀ ಸಾಕು ಮುಚ್ಚ್ರಿ ಬಾಯಿನ ಅಂತಾಳೆ. ಆವಾಗಿಂದ ನೋಡ್ತಾ ಇದ್ದೀನಿ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದೀರಾ. ನೀವೇನ್ರಿ ಸಂಬಂಧ ಬೇಡ ಅನ್ನೋದು? ಹುಡುಗಿ ಕಡೆಯಿಂದ ನಾನು ಹೇಳ್ತೀನಿ ಕೇಳಿ, ಈ ಸಂಬಂಧ ನಮಗೆ ಬೇಡ ಅಂತಾಳೆ. ನಿಮ್ಮಂಥ ಚಿಕ್ಕ ಮನಸ್ಥಿತಿ ಇರೋರಿಗೆ ನಾವೇ ಹುಡುಗಿ ಕೊಡಲ್ಲ ಅಂತಾಳೆ. ಆದರೆ ಅಕ್ಕಪಕ್ಕದವ್ರು ಎಲ್ಲರೂ ನೋಡ್ತಾ ಇರ್ತಾರೆ. ಒಳಗಡೆ ಭಾಗ್ಯ ಜೊತೆಗೆ ತಾಂಡವ ತುಂಬ ಅಹಂಕಾರದಲ್ಲಿ ಮಾತಾಡ್ತಿದ್ದಾನೆ. ಏನೇ ಭಾಗ್ಯ, ತುಂಬ ಮೆರಿತಾ ಇದ್ದೆ, ಗಂಡನ ಬಿಟ್ಟು ಬದುಕಿದ್ರೆ ನಂತನ ಆಗಿರ್ತೀನಿ ನಾನು ಅಂತ ನಾನು ಭಾಗ್ಯ ಅಂತ ಎಲ್ಲ ಹೇಳ್ತಿದ್ದೆ. ಇವಾಗ ನೋಡು ಯಾವ ಪರಿಸ್ಥಿತಿಗೆ ಬಂದಿದ್ಯಾ. ನಿನ್ನ ಮುಖದ ಮೇಲೆ ಉಗಿದು ಬಿಟ್ಟು ಹೋದ್ರು ಅವರು, ಗಂಡ ಬಿಟ್ಟವಳು ಅಂತ ಛೀ ಥೂ ಅಂತ ಉಗಿದಿದ್ದಾರೆ ಅಂತಾನೆ. ಒಂದು ಹೆಣ್ಣಿಗೆ ಗಂಡಿನ ಸಹಾಯ ಇಲ್ಲದೇನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಹೊರಗಡೆಯಿಂದ ಕುಸುಮ ಅವರು ಬಂದು ತಾಂಡವನಿಗೆ ಕ್ಯಾಪಾಳಕ್ಕೆ ಒಂದು ಸರ್ಯಾಗಿ ಹೊಡಿತಾರೆ. ನೀನು ಮನುಷ್ಯನೋ ಮುರುಗಾನೋ, ನಿನ್ಕಿಂತ ಕಾಡು ಪ್ರಾಣಿಗಳೇ ಎಷ್ಟೋ ವಾಸಿ ಅಂತಾಳೆ. ಯಾಕೋ ಹೀಗೆ ಆಡ್ತಿದೀಯ ನೀನು ಅಂದಾಗ, ಅಮ್ಮ ಅಂತ ಕೂಗ್ತಾನೆ. ಯಾಕೆ ಹೊಡೆಯೋದನ್ನ ನಿಲ್ಲಿಸ್ಬಿಟ್ಟೆ, ಇನ್ನೂ 2 ಬಾರಿಸು, ನಾನು ನಿನಗೇನು ಹೇಳಲ್ಲ. ತಾಂಡವ್, ನಿನಗೇನೋ ಅವಳು ಅನ್ಯಾಯ ಮಾಡಿದ್ದಾಳೆ, ಯಾಕೋ ಅವಳಿಗೆ ತೊಂದರೆ ಕೊಡ್ತಾ ಇದೀಯಾ ಯಾವಾಗಲೂ ಅಂತಾಳೆ ತಾಯಿ. ಕುಸುಮ ಅವ್ರ ಯಜಮಾನ್ರು ಹೇಳ್ತಿದ್ದಾರೆ, ಯಾಕೋ ತಾಂಡವ್ ಈ ಥರ ತೊಂದರೆ ಕೊಡ್ತಾ ಇದೀಯಾ, ಪ್ರತಿ ದಿನಾನೂ ಅವಳಿಗೆ ತೊಂದರೆ ಕೊಡ್ತಾನೆ ಇದೆಯಲ್ಲೋ ಅಂತ. ತಾಂಡವ್ ಹೇಳ್ತಾನೆ, ಅಪ್ಪ ಅಮ್ಮ, ನೀವು ನನಗೆ ಹೊಡೀರಿ ಬೈರಿ ಏನು ಬೇಕಾದರೂ ಮಾಡಿರಿ, ಆದರೆ ಈ ಭಾಗ್ಯ ನೆಮ್ಮದಿಯಾಗಿರೋದಕ್ಕೆ ನಾನು ಮಾತ್ರ ಬಿಡಲ್ಲ. ತಲೆ ಎತ್ತಿ ಭಾಗ್ಯ ಗಂಡನ ಕಡೆಗೆ ನೋಡ್ತಾಳೆ, ತುಂಬ ನೊಂದೋಗ್ಬಿಡ್ತಾಳೆ, ಅಳ್ಕೊಂಡು ನಿಂತಿದ್ದಾಳೆ. ಗಂಡ ಇಲ್ಲದೆ ಬದುಕೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ನಾನು ಆಶ್ರಯ ಇಲ್ಲದೆ ಅವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನಾವು ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಾಂಡವ ಹೇಳ್ತಿದ್ದಾನೆ. ತಾಂಡವ ಹೋಗಿದ ತಕ್ಷಣ 2 ಮಕ್ಕಳು ತಾಯಿ ಹತ್ರ ಬಂದುಬಿಟ್ಟು, ಯಾಕಮ್ಮ ಸುಮ್ಮನೆ ಇದೆಯಾ, ಬೇಜಾರಾಗಿದೆಯಾ ಅಂತ ಕೇಳ್ತಾರೆ. ಅವ್ರು ಹಾಗೆ ಹೇಳಿದ್ದಕ್ಕೆ ನೀನು ಬೇಜಾರಾಯ್ತಮ್ಮ ಅಂತ ಹೇಳಿ, ತಾತ ಅಜ್ಜಿ ಯಾಕೆ ಪಪ್ಪ ಯಾವಾಗೂ ಅಮ್ಮಗೆ ಅವಮಾನ ಮಾಡ್ತಾರೆ ಅಂತ ಕೇಳ್ತಿದ್ದಾನೆ ಗುಂಡಣ್ಣ. ಎಲ್ಲ ಚೆನ್ನಾಗಿತ್ತು ತಾನೇ, ಯಾಕೆ ಇವರೆಲ್ಲ ಬಂದು ಹೀಗೆಲ್ಲ ಮಾಡಿದ್ರು ಅಂತ ಮಕ್ಕಳು ಕೇಳ್ತಿದ್ದಾರೆ.
ಭಾಗ್ಯ ಅವ್ರ ಮಾವ ಹೇಳ್ತಿದ್ದಾರೆ, ಏನು ಮಾಡೋದು ಕಂದ, ನಿಮ್ಮ ಪಪ್ಪನಿಗೆ ಬುದ್ಧಿನೇ ಇಲ್ವಲ್ಲೋ ಅಂತ. ಮಾಡಬಾರ್ದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ ಧರ್ಮಣ್ಣ. ಕುಸುಮ ಅವ್ರು ಹೇಳ್ತಿದ್ದಾರೆ, ಮನೆ ಹಾಳ ತಂದು ಮನೆ ಹಾಳ ಯಾವ ಟೈಮಲ್ಲಿ ಇವನಿಗೆ ಜನ್ಮ ಕೊಟ್ಟನೋ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಭಾಗ್ಯ ಅವ್ರ ತಾಯಿ ಹೊರಗಡೆಯಿಂದ ಒಳಗೆ ಬಂದುಬಿಟ್ಟು ಭಾಗ್ಯ ಮೇಲೆ ಕೂಗಾಡ್ತಿದ್ದಾರೆ. ಕುಸುಮ ಅವ್ರು ಹೇಳ್ತಾ ಇದ್ದಾರೆ, ಸುನಂದ ಯಾಕೆ ಭಾಗ್ಯ ಮೇಲೆ ಕೂಗಾಡ್ತಿದ್ದೀರಾ ಅಂತ. ಏನು ಮಾಡಿದ್ಲಾ, ಇವಳಿಂದ ತಾನೇ ಹುಡುಗ ಇಲ್ಲಿಂದ ಓಡೋಗಿದ್ದು ಅಂತ ಹೇಳ್ತಿದ್ದಾಳೆ. ಭಾಗ್ಯ ಅವ್ರ ತಂದೆ ಸುನಂದ ಅವ್ರ ಮೇಲೆ ಕೂಗಾಡ್ತಾ ಇದ್ದಾರೆ. ಸುನಂದ ಏನಂತ ಮಾತಾಡ್ತಾ ಇದೀಯಾ, ತಪ್ಪು ಮಾಡಿರೋದು ತಾಂಡವು, ನಿನ್ನ ಭಾಗ್ಯ ಮೇಲೆ ಯಾಕೆ ಕೂಗಾಡ್ತಿದ್ಯಾ ಅಂತ. ಅದಕ್ಕೆಲ್ಲ ಕಾರಣ ಇವಳೇ ತಾನೇ ಅಂತ ಹೇಳ್ಬಿಟ್ಟು ಭಾಗ್ಯ ಅವ್ರ ತಾಯಿ ಹೇಳ್ತಾವ್ರೆ. ಅಲ್ಲ ಕಣೆ, ಗಂಡನ ಬಿಟ್ಟು ಏನೋ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ಇದೇನಾ ನಿನ್ನ ಸಾಧನೆ? ಅವತ್ತು ತಾಳಿ ಕೈ ಕೊಡುವಾಗನೇ ನಾನು ಹೇಳಿದ್ದೆ ಬೇಡ, ಬಿಚ್ಚಬೇಡ ಅಂತ. ತಂತನ ಅದು ಇದು ಅಂತ ದೊಡ್ಡದಾಗಿ ಭಾಷಣ ಬಿಗ್ದೆ, ಈಗ ನೋಡಿ ಏನಾಯಿತು ಅಂತ ಇದ್ದಾರೆ. ಕುಸುಮ ಅವರು ಸುನಂದ ಅಂತ ಸಾಕು ನಿಲ್ಲಿಸಿ ಬೀಗ್ತೀಯಮ್ಮ ಅಂತ ಹೇಳಿ ಅವ್ರಿಗೂ ಕೂಗಾಡ್ತಿದ್ದಾಳೆ. ನಿಮ್ಮ ಸೊಸೆನ ವಹಿಸ್ಕೊಂಡು ಬರೋಕ್ಕೆ ಹೋಗ್ಬೇಡಿ ನೀವು. ನೋಡು ಭಾಗ್ಯ, ಇವತ್ತೇನೆಲ್ಲ ಆಗಿದ್ಯೋ ಅದಕ್ಕೆ ಕಾರಣ ನೀನೇ ನೀನೇ ನೀನೇ. ಗಂಡ ಬಿಟ್ಟವಳು ತಂಗಿಗೆ ಇವಳಿಗೆ ಗಂಡು ಕೊಡಬಾರ್ದು ಅಂತ ಹೇಳಿ ಸಾವಿರಾರು ಜನ ಮಾತಾಡ್ತಿದ್ದಾರೆ. ಭಾಗ್ಯ ಒಂದು ಮಾತು ಕೂಡ ಮಾತಾಡಲ್ಲ, ಸೀದಾ ಒಳಗಡೆ ಹೋಗ್ತಾಳೆ. ಪೂಜಾ ಹೇಳ್ತಿದ್ದಾಳೆ, ಅಮ್ಮ ನೀನು ಏನು ಮಾತಾಡ್ತಿದ್ಯಾ ಅನ್ನೋದು ಪ್ರಜ್ಞೆ ಇದೆಯಾ ನಿನಗೆ? ಗೊತ್ತು ಕಣೆ, ನಿನ್ನಿಂದ ಏನು ಕಲಿಬೇಕಾಗಿಲ್ಲ ಅಂತಾಳೆ. ನನ್ನನ್ನು ಸರಿ ಮಾಡೋಕ್ಕೆ ಬರಬೇಡ ನೀನು, ಮಾಡ್ತೀನಮ್ಮ, ನಿನ್ನ ಮಾತನ್ನ ಸರಿ ಮಾಡೋಕ್ಕೆ ಬಂದೇ ಬರ್ತೀನಿ ಅಂತ ಪೂಜಾ ಹೇಳ್ತಾಳೆ. ನೋಡಮ್ಮ, ಎಲ್ಲ ಹುಡುಗನ ಮನೆಯವರು ಹುಡುಗನು ಇವ್ರ ಥರನೇ ಇರಲ್ಲಮ್ಮ, ಒಳ್ಳೆಯವರು ಇರ್ತಾರಮ್ಮ ಅಂತೇಳಿ ಪೂಜಾ ಹೇಳ್ತಾಳೆ. ಅಷ್ಟಕ್ಕೂ ಅಕ್ಕ ಬಾವನ್ ಬಿಟ್ಟಿದ್ದು ಒಳ್ಳೇದೇ ಆಯ್ತಮ್ಮ ಅಂತ ಹೇಳ್ತಾಳೆ. ಪಾಪ ಅವಳು ಇಷ್ಟು ವರ್ಷ ಅವಮಾನ ಪಟ್ಟಿದ್ದು ಕಷ್ಟಪಟ್ಟಿದ್ದು ಸಾಕಮ್ಮ ಅಂತಾಳೆ. ಬಾವನ್ ಥರ ಗಂಡ ನನಗೆ ಸಿಕ್ಕಿದ್ದಿದ್ರೆ ನಾನೇನು ಅನ್ಭವಿಸ್ಕೊಂಡಿರ್ತಿದ್ದಿಲ್ಲಮ್ಮ, ನಾನು ಬಿಟ್ಟು ಬಂದುಬಿಡ್ತಿದ್ದೆ ಅಂತಾಳೆ. ಕೂಗಾಡ್ಕೊಂಡು ಬರ್ತಾಳೆ ಹೊಡೆಯೋದಕ್ಕೆ ಭಾಗ್ಯ ಅವ್ರ ತಾಯಿ. ಆಫೀಸಿಗೆ ಬಂದು ತಾಂಡವ್ ಮನೇಲಿ ನಡೆದಿರೋ ವಿಷಯ ಎಲ್ಲ ಶ್ರೇಷ್ಠ ಮುಂದೆ ಹೇಳ್ಕೊಂಡು ಖುಷಿ ಪಡ್ತಿದ್ದಾನೆ. ಸೂಪರ್ ಕಣೋ ತಾಂಡವ್, ಏನು ಹೇಳ್ತಿದ್ಯಾ, ಇಷ್ಟು ಚೆನ್ನಾಗಿ ನಡೀತಾ ಇಲ್ಲೆಲ್ಲ ಅಂತ. ಮತ್ತೆ ಸುಮ್ಮನೆ ಬಿಡ್ತೀನಾ, ಅಲ್ಲಿ ಕೆಲಸ ಕೊಡಿಸಿದ್ಲು ನನಗೆ ಅಂತ ಹೇಳ್ಬಿಟ್ಟು ತುಂಬ ಮೆರಿತಿದ್ಲಲ್ಲ ಎಮ್ಮೆ, ಸುಮ್ಮನೆ ಬಿಡ್ತೀನ ಅವಳನ್ನ? ಇವಾಗ ನೋಡಿ ಏನಾಯಿತು ಅಂತ ಅಂದಾಗ ಶ್ರೇಷ್ಠ, ಸೂಪರ್ ತಾಂಡವ್, ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಗ್ತೈತೆ ಅಂತಾಳೆ. ಆದರೆ ಶ್ರೇಷ್ಠ ಅವಳನ್ನ ಇಷ್ಟಕ್ಕೆ ಬಿಡಬಾರ್ದು, ಎಲ್ಲರೂ ಅವಳು ಗಂಡ ಬಿಟ್ಟವಳು, ಗಂಡನಿಂದ ಅಪ್ಪಮ್ಮನ ದೂರ ಮಾಡಿದವಳು ಅಂತ ಹೇಳ್ಬೇಕು, ಅವಳಿಗೆ ಅವಮಾನ ಆಗಬೇಕು. ತಾಂಡವ್ ಆ ಥರನೇ ನಾವು ಮಾಡಬೇಕು ಅಂತಾಳೆ. ತಾಂಡವು ಶ್ರೇಷ್ಠ ಮುಂದೆ ಮಾತಾಡೋದನ್ನು ನೋಡಿ ಗೌರವ್ ಬರ್ತಾರೆ. ಸೂಪರ್ ತಾಂಡವ್ ಸರ್, ಸೂಪರ್, ತುಂಬ ಸೂಪರ್ ಸರ್. ಅನ್ನ ಹಾಕ್ದವ್ರ ಮನೆಗೆ ಕನ್ನ ಹಾಕೋದು ಅನ್ನೋದು ಒಂದು ಮಾತಿದೆ ಗೊತ್ತಾ ಸರ್? ವಾಟ್ ಯು ಮೀನ್ ಅಂತಾನೆ. ಅಲ್ಲ ಸರ್, ನೀವು ಬೇಡ ಅಂತೇಳಿ ಬಾಸ್ ಕೆಲಸದಿಂದ ತೆಗ್ದಾಕಿದ್ರು, ಆದರೆ ಭಾಗ್ಯ ಮೇಡಮ್ ಹೇಳಿದ ಮೇಲೆ ನಿಮಗೆ ಕೆಲಸ ಸಿಕ್ತು ಅಂತ ಒಳ್ಳೆ ಮನಸ್ಸಿರೋ ಭಾಗ್ಯ ಮೇಡಮ್ಗೆ ಈ ಥರ ಮಾಡ್ತಿದ್ದೀರಲ್ಲ ಸರ್ ನೀವು. ಶ್ರೇಷ್ಠ ಹೇಳ್ತಿದ್ದಾಳೆ, ಮಾತಾಡೋದನ್ನೆಲ್ಲ ಕತ್ ಕೇಳ್ಕೊಂಡು ನಮಗಿಲ್ಲಿ ಬುದ್ಧಿ ಹೇಳಕ್ಕೆ ಬರ್ತೀಯಾ? ನಾನೇನು ಕತ್ ಕೇಳಿಸ್ಕೊಂಡಿಲ್ಲ, ನಾನು ಎಲ್ಲಿ ಕೂತಿದ್ನೋ ಅಲ್ಲಿ ಕೇಳಿಸ್ತಿತ್ತು ನಿಮ್ಮ ಮಾತು ಅಂತಾನೆ ಹುಡುಗ. ನಾನೇನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿಮ್ಮಿಂದ ಏನು ಕಲಿಬೇಕಾಗಿಲ್ಲ ಅನಿಸುತ್ತೆ. ಏನೋ ಎಲ್ಲೆಲ್ಲೂ ಹೋಗುತ್ತೆ ನಿನ್ನ ಮಾತು ಅಂತ ಹೇಳಿ ತಾಂಡವ ಹೇಳ್ತಿದ್ದಾರೆ. ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ತಲೆ ಹಾಕೋದಿಕ್ಕೆ ನೀನು ಯಾರು? ಇಲ್ಲ ಸರ್, ನಿಮ್ಮ ಪರ್ಸ್ನಲ್ ಬಗ್ಗೆ ತಲೆ ಹಾಕೋಕೆ ನಾನು ಯಾರು? ನಾನು ನಿಮ್ಮಿಂದ ಒಂದು ಒಳ್ಳೆ ಪಾಠನೇ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಎಂತೆಂಥವ್ರ ಕೈಯಿಂದ ನಾನು ಬುದ್ಧಿ ಹೇಳಿಸ್ಕೋಬೇಕು, ಎಂಥ ಒಳ್ಳೆ ಹ್ಯಾಪಿ ಮೂಮೆಂಟ್ ಆಗಿದೆ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೇಳ್ತಿದ್ದಾಳೆ ಶ್ರೇಷ್ಠ ತಾಂಡವನ ಮುಂದೆ. ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊತಿದ್ಯಾ, ಭಾಗ್ಯಗಾಗಿರೋ ಅವಮಾನ ನಾನು ನೆನೆಸ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅಂತಾಳೆ ಶ್ರೇಷ್ಠ. ತಾಂಡವ ಹೇಳ್ತಿದ್ದಾನೆ, ಇಷ್ಟೊಂದು ಖುಷಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವತ್ತಿಂದ ನಾನು ನೀನು ಖುಷಿಯಾಗಿರಬೇಕು, ನಾನು ನೀನು ಖುಷಿಯಾಗಿರಬೇಕು ಅಂದರೆ ಆ ಎಮ್ಮೆ ನರಳಿ ಸಾಯಬೇಕು. ತಾಂಡವ ಹೇಳ್ತಿದ್ದಾರೆ. ಇಲ್ಲಿ ಭಾಗ್ಯ ಬ್ಯಾಗ್ ಎತ್ಕೊಂಡು ಹೊರಗಡೆ ಬಂದೇ ಬಿಡ್ತಾಳೆ. ಎಲ್ಲರೂ ಬೇಜಾರಾಗಿ ಹೊರಗಡೆ ಬರ್ತಾ ಇದ್ರೆ, ಏನು ಭಾಗ್ಯ ಆಗಲೇ ಎಲ್ಲರೂ ಹೊರಟ್ಬಿಟ್ರಾ ಅಂತೇಳಿ ಅಕ್ಕಪಕ್ಕದವರೆಲ್ಲ ಕೇಳ್ತಾ ಇದ್ದಾರೆ. ಏನು ಬಂದ್ ಕೆಲಸ ಆಗ್ಲಿಲ್ವಂತೆ? ಮುಂಚೆನೇ ಯೋಚನೆ ಮಾಡಬೇಕಿತ್ತು ನೀನು, ತಾಂಡವನ್ನ ಬಿಡೋದಕ್ಕಿಂತ ಮುಂಚೆನೆ. ಕುಸುಮ ಅವ್ರು ಕೇಳ್ತಿದ್ದಾರೆ, ನೀವೆಲ್ಲ ಯಾರು? ನನ್ನ ಸೊಸೆ ಅಕ್ಕ ಅವರ ಇಲ್ಲ ತಂಗಿದ್ದೀರಾ ಅಂತ. ನನ್ನ ಸೊಸೆ ನಿರ್ಧಾರದ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಯಾರು ಅಂತ ಅಂದೆ. ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ಅಕ್ಕ ತಂಗಿಯವ್ರು ಆಗಲಿಲ್ಲ ಅಂದ್ರೂ ಭಾಗ್ಯನ ನಿಮ್ಕಿಂತ ಮುಂಚೆ ನೋಡ್ತಾ ಇದ್ದೀವಿ ನಾವು, ಅದಕ್ಕೆ ಅವಳಿಗೆ ಹೇಳೋ ಹಕ್ಕು ನಮಗಿದೆ. ಏನು ಹೇಳೋ ಹಕ್ಕಿದೆಯಾ? ಅವಳ ಅತ್ತೆ ನಾನು ಇಲ್ಲೇ ನಿಂತಿದ್ದೀನಿ, ಅತ್ತೆ ಮುಂದೆನೇ ಹಕ್ಕು ಚಲಾಯಿಸೋಕೆ ನೋಡ್ತಾ ಇದ್ದೀರಾ ನೀವು? ಸುಂದ್ರಿ ಹೇಳ್ತಿದ್ದಾಳೆ,
ಅಕಸ್ಮಾತ್ಗೆ ಅಕ್ಕಪಕ್ಕದ ಮನೆಗಳಲ್ಲಿ ಏನೆಲ್ಲ ನಡೀತಿದೆ ಅಂತೇಳಿ ಇಣ್ಕಿ ನೋಡೋಕೆ ಬಂದಿದ್ದಾರೆ ಇವರು ಮಾಡೋ ಕೆಲಸ ಇಲ್ಲದೆ ಅಂತ. ಅದೊಂದು ದೊಡ್ಡ ಸಾಧನೆ ಅಂದ್ಕೊಂಡು ಬಿಟ್ಟು ಉಪದೇಶ ಮಾಡೋಕೆ ಬಂದಿದ್ದಾರೆ. ಏಯ್ ಹೋಗ್ರಮ್ಮ ಒಳಗಡೆ, ಬಂದುಬಿಟ್ರು ಥೂ ಅಂತಾಳೆ. ಕುಸುಮಾರ್ ಹೇಳ್ತಿದ್ದಾರೆ, ಭಾಗ್ಯ ಇವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡಮ್ಮ, ಕಿವಿ ಮೇಲೇ ಹಾಕ್ಕೋಬೇಡ, ನಡಿ ನೀನು ಅಂತ. ಎಲ್ಲರೂ ಹೊರಡುವಾಗ ಭಾಗ್ಯ ಅವ್ರ ಮಾವ ದೇವ್ರ ಹತ್ರ ಮೇಲೆ ನೋಡಿಕೊಂಡು ನನ್ನ ಮಗಳು ಕಷ್ಟ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲಪ್ಪ ಅಂತೇಳಿ ಗೋಳಾಡ್ತಿದ್ದಾನೆ. ಬೆಡ್ರೂಮಲ್ಲಿ ಪೂಜಾ ಒಬ್ಬಳೇ ಮಾತಾಡ್ಕೊತಿದ್ದಾಳೆ. ಇದಕ್ಕೆ ನಾನು ಹೇಳಿದ್ದು ಈ ಮದುವೆ ಶಾಸ್ತ್ರ, ಹುಡುಗ ನೋಡೋ ಶಾಸ್ತ್ರ ಎಲ್ಲ ಬೇಡ ಅಂತ. ಬೇಜಾರಾಗಿ ಯೋಚನೆ ಮಾಡ್ಕೊಂಡು ಕೂತಿರುವಾಗ ಪೂಜಾಗೆ ಫೋನ್ ಮಾಡ್ತಾನೆ. ಏನು ಇವಳು ಒಂದು ಫೋನು ಇಲ್ಲ ಏನಿಲ್ಲ, ಗಂಡಿನ ಮನೆಯವ್ರು ಬರ್ತಾರೆ ಅಂತೇಳಿ ಫೋನು ಮಾಡಿಲ್ವಲ್ಲ ಅಂತ ಅಂದ್ಕೊಂಡು ಫೋನ್ ಮಾಡ್ತಾನೆ. ಬಾಸ್ ಫೋನ್ ಮಾಡಿದಾಗ ಪೂಜಾ ಮಾತಾಡೋದೇ ಇಲ್ಲ, ಬೇಜಾರಾಗಿ ಕಟ್ ಮಾಡಿಬಿಡ್ತಾಳೆ. ಅಡುಗೆ ಮನೆಗೆ ಬರ್ತಾಳೆ. ಅಕ್ಕನ ಹತ್ರ ತಪ್ಕೊಂಡು ಗೋಳಾಡ್ಕೊಂಡು ತುಂಬ ಪ್ರೀತಿಯಿಂದ ಮಾತಾಡ್ತಾಳೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ನೋಡೋಣ. ಬಾಯ್.